ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಒಂದು ಸ್ವಲ್ಪ ಡಲ್ಲಾಗಿ ಮಾತಾಡ್ತೀನಿ ಬಿಕಾಸ್ ನಮ್ಮಮ್ಮ ಹಾಡಿರೋ ಮಾತೆಲ್ಲ ಕೇಳಿ ನನಗೊಂಥರ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ನೈಟು ನಮ್ಮಮ್ಮ ಏನೇನು ಹೇಳ್ತಾಯಿದ್ರು, ಸೊ ನಾನು ಅದನ್ನು ಗೊತ್ತಿಲ್ಲದಂಗೆ ಕ್ಯಾಪ್ಚರ್ ಮಾಡಿದ್ದೆ. ಅದನ್ನು ನೀವು ನೋಡಿದ್ರು ಕೂಡ ನಿಮಗೂ ಕೂಡ ತುಂಬ ಬೇಜಾರಾಗುತ್ತೆ. ಆ್ಯಂಡ್ ನಾನು ಅದನ್ನು ಕೇಳ್ತಿರೋ ಟೈಮಲ್ಲಿ ಆ್ಯಂಡ್ ಇನ್ನೊಂದೇನೆಂದರೆ ಅವರು ಅವ್ರ ಅಪ್ಪನ ನೆನೆಸ್ಕೊಂಡು ಅಳ್ತಿರ್ಬೋದು, ಬಟ್ ನನಗೆ ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ನೋಡಿಬಿಟ್ಟು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ನನಗೆ ಒಂಥರ ನಂಗೆ ನೋಡೋಕ್ಕಾಗಲ್ಲ. ನಮ್ಮ ಅಮ್ಮನ ಕಣ್ಣಲ್ಲಿ ನೀರು ಬಂತು ಅಂದರೆ ನಂಗೆ ನೋಡೋಕ್ಕಾಗಲ್ಲ. ಬಟ್ ಕಂಟ್ರೋಲ್ ಮಾಡಿಕೊಂಡು ವ್ಲಾಗ್ನ ಎಡಿಟ್ ಮಾಡಿ ನೀಟಾಗಿ ಪೋಸ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಮ್ಮಮ್ಮ ಏನೇನು ಮಾತಾಡ್ತಾರೆ ಅಂತ ಪೂರ್ತಿ ವಿಡಿಯೋ ನೋಡಿ. ನಾನು ಕ್ಯಾಪ್ಚರ್ ಮಾಡಿರೋದು ನಮ್ಮಮ್ಮಗೂ ಕೂಡ ಗೊತ್ತಿಲ್ಲ. ಇದು ಆಟೋಮೆಟಿಕಲಿ ಪೋಸ್ಟ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವರು ನಿಮಗೆ ಈ ಒಂದು ಬ್ಲಾಗಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅಪ್ಪ ಅಮ್ಮನ ಕಳ್ಕೊಬಾರ್ದು, ದೆನ್ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅವರಿಬ್ಬರನ್ನ. ನಮ್ಮಮ್ಮ ಹೇಳ್ತಿರೋ ಮಾತು ಎಷ್ಟು ಕನೆಕ್ಟ್ ಆಗುತ್ತೆ ಗೊತ್ತಾ. ಸೊ ನಾನು ಜಾಸ್ತಿ ಹೇಳಿದ್ರೆ ನಿಮಗೆ ಅಷ್ಟೊಂದು ಗೊತ್ತಾಗಲ್ಲ, ಬಟ್ ನಮ್ಮಮ್ಮ ಆಡಿರೋ ಮಾತು ಗೊತ್ತಿಲ್ದಂಗೆ ಆಡಿರೋ ಮಾತು ಇವೆಲ್ಲ. ಗೊತ್ತಿಲ್ದಂಗೆ ಕ್ಯಾಪ್ಚರ್ ಮಾಡಿರೋದು. ನಮ್ಮಮ್ಮ ಒಳಗಡೆ ಎಷ್ಟು ಫೀಲಿಂಗ್ಸ್ ಇತ್ತು, ಅದು ಎಷ್ಟು ಬೇಜಾರಿತ್ತು ಅಂತ ಈ ಬ್ಲಾಗಲ್ಲಿ ಗೊತ್ತಾಗುತ್ತೆ ನೋಡಿ. ಪಾಪ ಸ್ವಾಮಿ ಅನ್ನೋದು ಯಾವಾಗಲೂ ಸುದಿ ಆಸ್ಪತ್ರೆಗೆ ಸೇರಿಸಿದ್ರು ಇಷ್ಟು ದಿನ ರಜಾ ಹಾಕ್ತೀನಿ, ನಿಮ್ಮಪ್ಪ ಒಂದಿನ ಯಾಕೆ ರಜಾ ಹಾಕ್ತೀಯ ಅಂತ. ಆಯ್ತು ಹೋಗಿ ರಜಾ ಹೋಗು, ಬಂದಕ್ಕೆ ನಿಂಗೆ ಮೆಚ್ತೀನಿ ನಾನು. ನಮ್ಮ ಅಪ್ಪನ ಮಾತ್ರ ಅಷ್ಟು ಪುಟ್ಟು ಮನೇಲೂ ಬಾತ್ರೂಮ್ ಆಗಲಿಲ್ಲ ಅಂದ್ರು ನಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡಿದ್ದೆ. ದೇವ್ರು ನೀನು ಇನ್ನೂ ಚೆನ್ನಾಗಿಟ್ಟಿರ್ತಾನೆ. ಆದ್ರೆ ನಮ್ಮ ಅಪ್ಪನ ಮಾತು ಹೇಳೋಕೆ ಆಗಲ್ಲ ನನಗೆ. ಕಳಿಸ್ಬೇಡಕ್ ನನ್ನ ಕಳಿಸ್ಬೇಡ ಅನ್ನೋದು. ಡಾಕ್ಟ್ರು ಆಗಲ್ಲ ಅಂದ್ಬಿಟ್ರು, ಆದ್ರೂ ನನ್ನ ಕಳಿಸ್ಬೇಡಕ್ ನಾನು ಇಲ್ಲೇ ಇಟ್ಕೊಳವ ಅಪ್ಪ, ನಾನು ಬರ್ತೀನಿ ಒಂದಿನ ಹೋಗಿ ಊರು ನೋಡ್ಕೊಂಡ್ಬಿಡಪ್ಪ ಅಂತ ಕರ್ಕೊಂಡು ಬಿಟ್ಬಿಟ್ಟೆ. ಅದೇ ಕಣ್ಣಲ್ಲಿ ಹನಿ ನೀರು ಬರದಂತೆ ಕಾಯಿ. ಅಪ್ಪ ಎಷ್ಟು ಒಳ್ಳೆ ಅಪ್ಪ, ಒಳ್ಳೆಯವ್ರಿಗೆ ಹಂಗೆ ಸಾವು. ನನ್ನ ಮಗಳ ಹತ್ರ ಹೋಯ್ತೀನಿ, ನನ್ನ ಮಗಳು ಗೊತ್ತಿಲ್ಲ ಅಂದ್ರೆ ನಾನು ಬರ್ತೀನಿ, ನಂಗೆ ಇನ್ನೇನು ಬೇಜಾರಿಲ್ಲ, ನಾನು ಬರ್ತೀನಿ. ನಮ್ಮಪ್ಪ ಕಾಜಿನ ಟೊಮೆಟೊ ಗೊಜ್ಜನಾರು ಮಾಡಿ ನನ್ನ ಮಗ ಬರ್ತಾವಳೆ ಅಂತ ಇಟ್ಕೊಳ್ಳೋದು. ನಮ್ಮ ಅವ್ವನ ನೆನಪು ಬರಲ್ಲ, ನಮ್ಮಪ್ಪ ಬೇಕು ನನಗೆ. ಲೈಫಲ್ಲಿ ಕಷ್ಟ ಅಂದ್ರೆ ಇದಪ್ಪ ಭಾಳ ಅನುಭವಿಸ್ಬಿಟ್ಟಿದ್ದೀನಿ ನಾನು, ಭಾಳ. ಎಷ್ಟು ಅನುಭವಿಸಿದ್ದೀನಿ ಅಂದರೆ ನಾನು ಹಿಂಗೆ ಇರ್ತೀನ ಅನ್ನಂಗಾಗೋಯ್ತು ಲಾಸ್ಟ್ಗೆ. ನಿಜ ನಮ್ಮ ಅಪ್ಪಗೆ ಇದ್ದೀವ್ರೆ ಇಷ್ಟು ದೊಡ್ಡ ಮನೇಲಿದ್ದೀನಿ, ಎಷ್ಟು ಚಂದ ನೋಡ್ಕೊತಿದ್ದೀನಿ. ನಮ್ಮ ಅಪ್ಪ ಎಷ್ಟು ಖುಷಿ ಪಡೋದೆ. ಎಲ್ಲಿಂದ ಕರ್ಕೊಂಡ್ ಬಂದಿತ್ತ ಅದೇನೋ ಚಪಾತಿ ಮನೆಗೆ ಪಾಪ ಅಲ್ಲಿಂದ ಕರ್ಕೊಂಡ್ಬಂದಿತ್ತು. 1,500 ಸುದಿ ಅವಾಗ ತಗೊಂಡೈತಿತ್ತು ಅಂದಕ್ಕಾದ 1,500 ಕೊಟ್ಟು ತಗೊಂಡಿತ್ತು ಕರ್ಕೊ ಬಂದಾರಲ್ಲ ಅಂತ. ಒಂದು ದಿನ ನಮ್ಮನ್ನು ಕೆಟ್ಟದಾಗ ಬೈನಿಲ್ಲ ನಮ್ಮಪ್ಪ. ನನ್ನ ಮಗಳು ನಮ್ಮ ಪಾಪು ಅನ್ನೋದು. ನಾನು ನೋಡ್ಕೊಂಡಂಗೆ ಎಲ್ಲರೂ ನೋಡ್ಕೊಂಡ್ರೆ ನಮ್ಮಪ್ಪ ಚೆನ್ನಾಗಿ ಇರ್ತಿತ್ತು. ಡೈಲಿ ಸುದಿ ಕೆಲ್ಸಕ್ಕೆ ಬೀಡಿ ಕಾಸು ಕೊಟ್ಟು ಅಪ್ಪ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಕೊಳಪ್ಪ. ಅಪ್ಪಚ್ಚೆ ಪಾಪ ಸಾಕಾಗಿ ಗೊತ್ತಾಳೆ ಅಂತ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೆಡ್ಕೊಂಡ್ ಫ್ಯಾಕ್ಟ್ರಿ ಹತ್ರ ಬಂದು ನಿಂತ್ಕೊಳ್ಳೋದು. ಗೇಟ್ ತೆಗ್ರೆ ಅಲ್ಲೇ ಕೂತಿರೋದು. ಈ ಆಕಪ್ಪ ಬಂದು ಇನ್ನೇನೋ ಅವ್ರ ಕೂತ್ಕೆ ಬೇಜಾರಾಯ್ತದಲ್ಲ ಅದಕ್ಕೆ ಬಂದಿಕ್ಕಂತ ಲಗ್ಗೆರಿ ನೆಡ್ಕೊಂಡು ಬರ್ಬೋದು. ಆಗಲ್ಲ ಯಾರ ಕಳ್ಕ ಏನಂದ್ರು ಸುದ್ದಿ ಕೇಳಿಸ್ಕ. ಅಪ್ಪ ಅಮ್ಮ ಇರೋ ಗಂಟ್ಲೆ ಕಣ ನಮ್ಗೆ ಒಂದು ಮೇಲೆ ಒಂದಿದು
ಅಪ್ಪ ಅಮ್ಮ ಇಲ್ಲ ಅಂದ್ರು ಅಷ್ಟೆ. ಎಷ್ಟು ಅಣ್ಣ ತಮ್ಮದರಿಗೂ ಪ್ರಯೋಜನ ಇಲ್ಲ, ಅಪ್ಪ ಅಮ್ಮನೇ ಇರಬೇಕು. ಈಗ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಪ್ಪ ಇದ್ದಾರೆ ಎಷ್ಟು ಖುಷಿ ಪಡೋದು ಸುದೀಪನ್ ನೋಡಿ. ನೋಡಿ 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 ಆಯ್ತು ಹಾಸ್ಗೆ ನೋಡಿ. ಅಯ್ಯಪ್ಪ ಯಾರ್ಯಾರು ಏನೇನಾದ್ರು ನಮ್ಮಪ್ಪನೇ ಎಲ್ಲಾರು ಹೆಂಗವ್ರೆ ಈಗ. ಪರಿಸ್ಥಿತಿ ಹೆಂಗೆ ಬರುತ್ತೆ ಅನ್ನೋದಕ್ಕೆ ಅದೇ ನೆನೆಸ್ಕೊತೀನಪ್ಪ. ನಮ್ದೊಂದು ಒಳ್ಳೆತನ ಅನ್ನೋದಿದ್ರೆ ಮೇಲೊಬ್ಬವನು ಅನ್ನೋದಕ್ಕೆ. ನಮ್ಮ ಅಪ್ಪನ ನೋಡದೇ ಇದ್ದವರು, ನಮ್ಮ ಅಪ್ಪನಿಗೆ ಅದು ಇದು ಅಂದವರೆಲ್ಲ ಇವತ್ತಿನ ದಿನ ಹೆಂಗವ್ರು ವಿಚಿತ್ರವಾದವ್ರು. ಅಪ್ಪನ ಮುಂದೆ ಯಾರು ಇಷ್ಟಪಡ ಸರಿ ಮಾಡ್ಕೊಳ್ಳ. ನಮ್ಮಮ್ಮ ಇದ್ದಾಗ ನಿಮ್ಮ ಅಪ್ಪ ಇತ್ತಾನೆ ಬಂದಾಗ? ನಮ್ಮಮ್ಮ ಬಂದಾಗ ನಿಮ್ಮ ಅಪ್ಪ ಇತ್ತಲ್ಲ 1-2 ಸಲ. ನಿಮ್ಮಮ್ಮನ ನೋಡ್ಕೊಂಡೆ ನಿಮ್ಮಮ್ಮ ನೋಡ್ಕೊಂಡೆ. ನಮ್ಮಮ್ಮನಿತ್ತು ನಿಮ್ಮಪ್ಪ ಬಂದಾಗ ಇಪ್ಪತ್ತ. ನಮ್ಮ ಅಪ್ಪಂಗೆ ನನ್ನ ಮಗನ ಕಂಡ್ರೆ ಇಷ್ಟ. ಬರ ಆಯ್ತು ಮನೆ ಕಡೆ ಸರಿ ಮನೆ ಕಡೆ ನಡಾಯ್ತು. ನಮ್ಮ ಮನೇಲಿ ಯಾರು ನಮ್ಮ ಅಪ್ಪನೇ ನೆನ್ಸ್ಕೊಳ್ಳೋದು. ನಮ್ಮ ಅಪ್ಪ ಇಟ್ಟಿಲ್ಲ ಅಂದ್ರೆ ಹೆಂಗಿರ್ತಿದ್ರು, ಎಲ್ಲ ಮಾರ್ಕೊಂಡಿದ್ರಿ. ಅದೇ ಹೇಳಿ ನಮ್ಮ ಅಪ್ಪನ್ನೇ ಬೈತಾರೆ ಕಣ ಇವಳು. ನಾನು ಅದಕ್ಕೆ ನಮ್ಮ ಅಪ್ಪನ ಯಾರು ಬೈದ್ರು ಬಿಡಲ್ಲ ನಾನು. ನಮ್ಮ ಅಪ್ಪನ ಬೈಯಂಗಿಲ್ಲ ಯಾರು. ಅಪ್ಪ ಈಗ ನಿನ್ನ ಮಗನಿಗೆ ನೀನು ಎಷ್ಟು ಏನಾರಂದ್ರೆ ನಮ್ಮಪ್ಪ ಅಂತಾನೆ ಹಂಗೆ ನಮಗೂ ಎಷ್ಟೇ ಬಡಸ್ತನಾದ್ರೂ ಮಕ್ಕಳ ಕೈ ಬಿಟ್ಟಿಲ್ಲ. ಅದು ಹೆಣ್ಮಕ್ಳು ಅಂದ್ರೆ ಆಸೆ. ಆದ್ರೆ ಅಪ್ಪ ಒಂದು ಆಸೆ ಇತ್ತು, ನನ್ನ ಮಗಳು ಪೊಲೀಸ್ ಆಗಬೇಕು, ನನ್ನ ಚಿಕ್ಕ ಮಗಳು ಪೊಲೀಸ್ ಆಗಬೇಕು, ಅದೊಂದು ಓದ್ಬೇಕಾಳು ಪೊಲೀಸ್ ಆಗ್ಬಿಟ್ರೆ ನನಗೆ ಅದೊಂದು ಖುಷಿ ಅನ್ನೋದು. ಅದೊಂದು ಆಮೇಲೆ ಒಂದು ಹೇಳ್ತಿದ್ದೆ ಯಾಕಂದ್ರೆ ಸಮೇತ ನಮ್ಮ ಅಪ್ಪಂಗೆ ಒಂದೇ ಮತ್ತೆ ಯಾವಾಗ ಹೇಳೋಣ, ಅಪ್ಪ ನೀನು ನನ್ನ ಮದುವೆಗೆ ಸಾಲ ಮಾಡಂಗಿಲ್ಲ, ನಾನು ಚಿಕ್ಕ ಮಗಳು ಮದುವೆ ಮಾಡಿ ಸಾಲ ಹೊತ್ಕೊಂಡು ಅನ್ನೋ ಮಾತು ಬರಬಾರ್ದು, ನಾನು ಹಂಗೆ ಮದುವೆ ಆಯ್ತೀನಿ ಕಣಪ್ಪ. ಅದನ್ನೇ ಹೇಳೋದು, ನನ್ನ ಮಗಳು ಅಂದಂಗೆ ನಡ್ಕೊಬಿಟ್ಲಲ್ಲ ಅಂತ. 1 ರೂಪಾಯಿ ನಮ್ಮ ಅಪ್ಪನಿಂದ ಖರ್ಚು ಮಾಡಿಸ್ತೇ ನಾನು ಮದುವೆ ಆಗ್ಬೇಕು, ನಮ್ಮಪ್ಪ ಕೊರಗಬಾರ್ದು ಅಂತ. ಪರಪಂಚ ನೀನೇ ಅಪ್ಪ ಚಿನ್ನ ಅಂತ ಈಗಲೂ ಪಾಪ. ನಮ್ಮ ಅಪ್ಪನೂ ಬಂಗಾರ. ನಮ್ಮ ಅಪ್ಪ ಎಷ್ಟು ಒಳ್ಳೆಯಪ್ಪ ಡ್ಯಾಡಿ, ನಮ್ಮ ಅಪ್ಪನೂ ಬಂಗಾರ ಕಣಪ್ಪ. ನಮ್ಮಪ್ಪ ತಗಡು ತಗಡಲ್ಲ, ನಮ್ಮಪ್ಪ ಬಂಗಾರ. ನಮ್ಮಪ್ಪ ನಮ್ಮ ಬಡಸ್ತಾನ ನಮ್ಮಪ್ಪ ಅಷ್ಟೇ ಪ್ರೀತಿ ಹೇಳಿಲ್ವಾ. ನಮ್ಮಪ್ಪ ಮಗ ನಮ್ಗಿಲ್ಲಾರು ಇನ್ನೊಬ್ರು ಕೊಡು, ಸೇಮ್ ಇವ್ರ ಅಪ್ಪನಂಗೆ ಕಣ. ನೀನ್ ನಮಗಿಲ್ಲಾರು ಇನ್ನೊಬ್ರು ಕೊಡವ, ಮಗ ಯಾರ ಬತ್ತವ್ರು ಕೊಡುವ, ಹಂಗೆ ನಮ್ಮನ್ನ ಬೆಳೆಸಿರೋದು. ಒಬ್ಬರು ನಿಂಗೆ ಕಿತ್ಕೋ, ಒಬ್ಬರ ಹತ್ರ ಹಿಂಗ್ ಬಾಳು ಎಂತದ್ದು ಹೇಳ್ಕೊಡು, ಎಷ್ಟು ಚಂದಾಗಿ ಹೇಳ್ಕೊಟ್ಟು ಬೆಳೆಸಾಯ್ತು ಗೊತ್ತಾ. ಎಲ್ಲಾರು ನೋಡ್ಕೊತ ಬಂದ್ರೆ ಮಟನ್ ಎಲ್ಲ ಯಾವ ಬಂದ್ರೆ ಮಟನ್ ಇಲ್ದೇ ನಮಗೆ ಊಟ ಇಲ್ಲ. ನಮ್ಮ ಜಯಕ ಎಲ್ಲ ಬರೋರು ಒಂದು ರೌಂಡ್ ಬಂದು ಹೋಗೋರು ಸುಮ್ಮನೆ ಅಷ್ಟೇ. ಮಕ್ಕಳು ಚೆನ್ನಾಗಿಲ್ಲ, ಮಕ್ಕಳು ಸರಿ ಇಲ್ಲ. ನಾನ್ ಗಂಡ ಆಗ್ಬಾರ್ದಾಗಿತ್ತ, ನಮ್ಮ ಅಪ್ಪನ್ ಸಾಕತ್ತಿದ್ನಲ್ಲ ಅಂತಿದ್ದೆ ನಾನು. ದೇವಿ ನಡಿ
ಕಂಪ್ಲೀಟಾಗಿ ಪೂರ್ತಿ ಕೇಳಿಸ್ಕೊಂಡಿದ್ದಾರೆ ಅನ್ಕೋತೀನಿ. ನಮ್ಮಮ್ಮ ಏನೇನು ಆಡಿದಾರೋ ಅವ್ರದ್ದು ಒಳಗಡೆ ಇರೋ ಒಂದು ಎಷ್ಟು ಬೇಜಾರಿತ್ತೋ ಅದನ್ನೆಲ್ಲ ವ್ಯಕ್ತಪಡಿಸಿದರು. ಇದು ನಮ್ಮಮ್ಮ ಇವತ್ತು ಫಸ್ಟ್ ಟೈಮ್ ಅಲ್ಲ ಹೇಳ್ತಿರೋದು. ಪ್ರತಿ ಸಲ ಅವ್ರ ಅಪ್ಪ ನೆನಪಾಗದಾಗಲೂ ಕೂಡ ತುಂಬ ಹೇಳ್ತಾರೆ, ತುಂಬ ಮಾತಾಡ್ತಾರೆ. ನಮ್ಮ ಅಮ್ಮಂಗೆ ನಮ್ಮ ಅಪ್ಪನ ಕಂಡ್ರೆ ಪ್ರಾಣ, ನನಗೆ ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಪ್ರಾಣ. ಬಟ್ ಆದರೂ ನಮ್ಮಮ್ಮ ಕಣ್ಣಲ್ಲಿ ನೀರಿರಬಾರ್ದು. ನಮ್ಮಮ್ಮ ಖುಷಿಯಾಗಿರಬೇಕು, ನಮ್ಮ ಅಪ್ಪನೂ ಖುಷಿಯಾಗಿರಬೇಕು, ನನ್ನ ಜೊತೆ ಬರೋ ನನ್ನ ಹೆಂಡ್ತಿನೂ ಕೂಡ ತುಂಬ ಖುಷಿಯಾಗಿರಬೇಕು, ಅದೊಂದು ಆಸೆ. ಆ್ಯಂಡ್ ನಮ್ಮಮ್ಮ ಅವರವರ ಬೇಜಾರನ್ನ ಹೇಳ್ಕೊಂಡ್ರು. ಸೊ ನಿಮಗೂ ಕೂಡ ನನ್ನ ಪ್ರಕಾರ ಒಂದಿಷ್ಟು ಸ್ವಲ್ಪ ಜನಕ್ಕೆ ಒಂದು ಮೋಟಿವೇಶನ್ನು ಅಥವಾ ಒಂದು ಇನ್ಸ್ಪೈರ್ ಆಗಿ ತೊಗೊಂಡಿರ್ತಾರೆ ನಮ್ಮಮ್ಮನ. ದೆನ್ ಕೆಲವರಿಗೆ ಬೇಜಾರಾಗಿರುತ್ತೆ, ಕೆಲವ್ರಿಗೆ ಹಾರ್ಟ್ ಟಚ್ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಸೊ ನೀವಿವಾಗ ಲೈಕ್ ಇದೆಲ್ಲ ಗೊತ್ತಿಲ್ಲದೇ ನಾನು ಶೂಟ್ ಮಾಡಿದ್ದು. ನಿಮಗೆ ಹೇಗೆ ಅನಿಸ್ತು? ನಮ್ಮಮ್ಮ ಹೇಳಿರೋ ಮಾತು, ಪ್ರತಿಯೊಂದು ಮಾತು ಕೂಡ ನನಗೆ ಅದು ನೋಡ್ತಿದ್ದೆ ಚಿಂದಂಥ ಮಾತು. ಅದನ್ನು ನೋಡ್ತಿದ್ದಂಗೆ ಎಡಿಟ್ ಮಾಡ್ತಿರೋ ಟೈಮಲ್ಲಿ ನಮ್ಮಮ್ಮ ಆಡಿರೋ ಮಾತೆಲ್ಲ ಚಿಂದಂಥ ಮಾತು. ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗಂತೂ. ಸೊ ನಿಮ್ಗೆ ಹೇಗೆ ಅನಿಸ್ತು, ನಿಮ್ಗೇನಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಗೈಸ್. ವ್ಲಾಗ್ನ ಇಷ್ಟೇ ಇರೋದು. ಸೊ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಇಷ್ಟಪಟ್ಬಿಟ್ಟು ಮಾಡಿ, ಲೈಕು ಕೂಡ ಇಷ್ಟಪಟ್ಬಿಟ್ಟು ಮಾಡಿ, ಬಟ್ ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ ಸಲಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಪ್ರಾಣ ನಮ್ಮಮ್ಮ. ಆ್ಯಂಡ್ ಲಾಸ್ಟ್ ಒಂದೇ ಒಂದು ಕೊನೆ ಮತ್ತೇನು ಗೊತ್ತಾ, ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅಪ್ಪ ಅಮ್ಮನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ.